ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಿಗರ ಘರ್ಷಣೆ ಹಿನ್ನೆಲೆ ಬಳ್ಳಾರಿ ನಗರದಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ನಿನ್ನೆ ಗಲಾಟೆ ಆಗಿ ಸಾವಾಗಿರೋದ್ರಿಂದ ಸೆಕ್ಷನ್ 144 ಜಾರಿಗೊಳಿಸಿ ಬಳ್ಳಾರಿ ಎಸ್ಪಿ ಆದೇಶವನ್ನ ಹೊರಡಿಸಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರು ಆದೇಶವನ್ನ ಹೊರಡಿಸಿದ್ದಾರೆ. ಸೆಕ್ಷನ್ 144 ಜಾರಿಗೊಳಿಸಬೇಕು ಅಂತ. ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇರುವಂತಹ ಹಿನ್ನೆಲೆ ಯಾವುದೇ ಮುಂದೆ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವ ಉದ್ದೇಶದಿಂದ ಸೆಕ್ಷನ್ 144 ಅನ್ನ ಜಾರಿಗೊಳಿಸಬೇಕು ಅಂತ ಬಳ್ಳಾರಿಯ ಎಸ್ಪಿ ಪವನ್ ನಜ್ಜೂರ್ ಆದೇಶವನ್ನ ಹೊರಡಿಸಿದ್ದಾರೆ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿತ್ತು. ಎರಡು ಬಣಗಳ ನಡುವೆ ತೀವ್ರ ಘರ್ಷಣೆಯಾಗಿ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಆಗಿರುತ್ತೆ. ಈ ಹಿನ್ನೆಲೆ ಇವತ್ತು ಇಡೀ ಬಳ್ಳಾರಿ ಸೆಕ್ಷನ್ 144 ನಲ್ಲಿರುತ್ತೆ. ಈ ಬಗ್ಗೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರೊಟ್ಟಿಗೆ ಬನ್ನಿ ನೋಡೋಣ. ನಮ್ಮ ಕಾರ್ಯಕರ್ತನ ಅವರೇ ಜನಾರ್ದನ್ ನೋಡಿ, ನಾರಾ ಭರತ್ ರೆಡ್ಡಿ, ನಾರಾ ಸುಬ್ರಹ್ಮಣ್ಯ ರೆಡ್ಡಿ ಇಬ್ಬರು ತಂದೆ ಮಕ್ಕಳು ಮತ್ತು ಅವ್ರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಎಷ್ಟು ದೊಡ್ಡ ಕ್ರಿಮಿನಲ್ಸ್ ಅನ್ನು ಇಡೀ ಬಳ್ಳಾರಿ ನಗರಕ್ಕೆ, ಬಳ್ಳಾರಿ ಸುತ್ತಮುತ್ತ ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಇವತ್ತು ಕೇವಲ ಬ್ಯಾನರ್ ಅನ್ನುವಂಥ ಒಂದು ನೆಪ ಇಟ್ಕೊಂಡು, ಕೇವಲ ಬ್ಯಾನರ್ ಅಂತೇಳಿ ನೆಪ ಇಟ್ಕೊಂಡ್ಬಿಟ್ಟು ಮನೆ ಹತ್ರ ಬಂದು 30-40 ಮಂದಿ ರೌಡಿಗಳನ್ನು ಹಾಕೊಂಡು 16 ಮಂದಿ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಮನೆಗೆ ಅಡ್ಡಲಾಗಿ ಬ್ಯಾನರ್ಗಳನ್ನ ಕಟ್ಟಿ ದೌರ್ಜನ್ಯ ಎಸಗಿದ್ದು. ನೀವು ಪತ್ರಕರ್ತರು ಕೂಡ ನನ್ನ ಹತ್ರ ಏನು ಮಾತಾಡ್ತಾ ಇದ್ದೀರ ಸಾಯಂಕಾಲದಿಂದ. ನಾನು ಗಂಗಾವತಿಯಿಂದ ಬರೋ ಮುಂಚೆ ಈ ರೀತಿ ಮನೆ ಹತ್ರ, ಮನೆ ಆಫೀಸ್ ಮುಂದೆನೇ, ಮನೆ ಮುಂದೆನೇ, ಗೇಟಿಗೆ ಮುಂದೆನೇ ಎಲ್ಲ ರೌಡಿಗಳೆಲ್ಲ ಸೆಕ್ಯೂರಿಟಿ ಬಂದು ಅವ್ರನ್ನ ಕೇಳಿ ಯಾಕೆ ಸರ್ ಹಿಂಗೆಲ್ಲ ಕೂತಿದ್ರು ಅವ್ನು ಕಪ್ಪಳ್ಳಿ ಪೊಲೀಸ್. ತಕ್ಷಣ ನಾನು ಶ್ರೀರಾಮುಲು ಎಲ್ಲಿದೆ ಅಂತೇಳಿ, ನಾನು ಮನೆಯಲ್ಲಿ ಇದ್ದೀನಿ ಅಂದರೆ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾಯಿದ್ದೀನಿ. ನಾನು ಕೂಡ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ದಾಟಿದ್ದೀನಿ, ರೀಚ್ ಆಗ್ತೀನಿ ಅಂತ ನಾನು ಹೇಳಿದೆ. ಬಂದು ಇಳಿದೀವೋ ಇಲ್ಲ ನಾವು ತಕ್ಷಣ ಜನಾರ್ದನ್ ರೆಡ್ಡಿ ಬಂದರು ಅಂತ ಹೇಳಿದರೆ ನಾನು ನಮ್ಮವ್ರನ್ನ ಎಲ್ಲ ಪ್ರೀ ಪ್ಲ್ಯಾಂಡ್ ಆಗಿದೆ. ಅಂದರೆ ಮನೆ ಎದುರುಗಡೆ ಮಾಳಿಗೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಿಲ್ಸ್ ಎಲ್ಲದನ್ನ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ರು. ನಾನು ಬಂದು ಇಲ್ಲಿ ಇಳಿದ ತಕ್ಷಣ ಶ್ರೀರಾಮುಲು ಬಂದು ಅಲ್ಲಿ ಅವನಿಗೆ ಬುದ್ಧಿವಾದ ಹೇಳ್ತಾ ಇದ್ರು ಅನ್ನೋದು, ಮತ್ತು ಸಿಟಿ DSP ಎಲ್ಲರೂ ಹೇಳ್ತಾ ಇದ್ದಾರೆ. ಅವನು ಬೇಕಂತೇಳಿ ಹಠಕ್ಕೆ ಗಲಾಟೆ ಮಾಡಲಿಕ್ಕೆ ಪ್ರಿಪೇರ್ ಆಗಿ ಬಂದಿರೋ ಕಾರಣ ಇದ್ದಕ್ಕಿದ್ದಾಗೆ ನಾನು ಬಂದು ವಿಚಾರ ಗೊತ್ತಾದ ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯಿತು. ಎಲ್ಲರೂ ಶ್ರೀರಾಮುಲು ಒಂದು ಕಡೆ, ನಾನೊಂದು ಕಡೆ, ಹುಡುಗರಲ್ಲಿ ನಮ್ಮನ್ನು ಹೇಳ್ಕೊಂಡು ಬರ್ತಾಯಿದ್ದೆ. ಸರ್ ಫಸ್ಟು ಬಂದುಬಿಡ್ರಿ ಸರ್, ಫೈರ್ ಮಾಡ್ತಾ ಇದ್ದಾರೆ ಅಂತ. ಆ ಫೈರಿಂಗ್ ಯುವಕ ನನಗೆ ಬಂದು ಮತ್ತು ಬುಲೆಟ್ ಅದೃಷ್ಟಕ್ಕೆ ನನ್ನ ಬಾಡಿ ಒಳಗಡೆ ಹೋಗಿದ್ರೆ ಈ ಕ್ಷಣದಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ. ಬುಲೆಟ್ ಅದು ಬಂದು ಯಾವುದೋ ಗಾಡಿಗೆ ಬಂದು ಟಪ್ ಅಂತೇಳಿ ಸೌಂಡ್ ಬಂದ ತಕ್ಷಣ 10 ಅಡಿ ಮುಂದೆ ಹಾಕಿ ನಾನು ಇಮಿಡಿಯೇಟ್ ಮುಳುಗಿರ್ತಾ ಹೇಳಿದೆ. ಅಲ್ಲೇ ಹೋಗಿ ನಾನೇ ಕೈಗೆ ತಗೊಂಡೆ, ಪ್ರೂಫ್ ಇರಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ಆ ಫೈರಿಂಗಲ್ಲಿ ಅವನು ಡೆತ್ ಆಗಿದ್ದಾನೆ ಆ ಅಮಾಯಕ, ಅಥವಾ ಪೊಲೀಸರು ಏನಾದರೂ ಜನಗಳನ್ನ ಇದು ಮಾಡೋದಕ್ಕೆ ಫೈರಿಂಗ್ ಮಾಡಿದರೆ ನಮಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಫೈರಿಂಗ್ ಆಯಿತು. ಸೊ ಹಾಗಾಗಿ ಶ್ರೀರಾಮುಲು ಹೇಳಿದಾಗೆ ಇವಾಗ ಟೆಕ್ನಾಲಜಿ ಫೋರೆನ್ಸಿಕ್ ಯಾವುದೇ ಬುಲೆಟ್ ಅದಕ್ಕೆ ನಂಬರ್ ಇದೆ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾರು ತಗೊಂಡಿದ್ದಾರೆ, ಯಾವ ಗನ್ನಿಂದ ಬಂದಿದೆ, ಯಾರು ಗನ್ನಿಂದ ಬಂದಿದೆ, ಇದೆಲ್ಲದನ್ನು ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋಂಥದ್ದು, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಬಳ್ಳಾರಿ ಜನರು ಶಾಂತಿನ ಬೆಳೆಸುವಂಥ ನಮ್ಮ ಪಾರ್ಟಿಗೆ ನಾವಿದ್ದೇವೆ. ನಮ್ಮ ಮನೆ ಮುಂದೆ ಬಂದು ನಮ್ಮನ್ನು ಜಗಳಕ್ಕೆ ತಕ್ಕೊಂಡು ಬ್ಯಾನರನ್ನು ನೆಪದಲ್ಲಿ ಇಷ್ಟೆಲ್ಲ ಅನಾಹುತ ಮಾಡಿರುವಂಥ ಆ ತಂದೆ, ಮಕ್ಕಳು ಮತ್ತು ಅವ್ರ ಚಿಕ್ಕಪ್ಪ, ಅಂದರೆ ಒಂದು ಭರತ್, ಅವರಪ್ಪ ನಾರಾಯಣ ರೆಡ್ಡಿ, ಪ್ರತಾಪ್ ರೆಡ್ಡಿ, ಸತೀಶ್ ರೆಡ್ಡಿ, ಮೂವರನ್ನ ಪೊಲೀಸರು ತಕ್ಷಣ ಬಂಧಿಸಲಿಲ್ಲ ಅಂತಂದರೆ ನಗರ ಇನ್ನೂ
ಒಂದು ಅಶಾಂತಿ ಅನ್ನೋದು ಮೂಡುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವನ್ನ ತಕ್ಷಣ ಬಂಧನ ಮಾಡಬೇಕು. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಹೇಳ್ತಕ್ಕಂಥದ್ದು. ಇದು ಕೇವಲ ಬ್ಯಾನರ್ ಕಟ್ಟುವುದು ನೆಪ ಮಾತ್ರ, ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂಥ ಘಟನೆಗೆ ಕಾರಣ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ನೇರವಾದಂಥ ಆರೋಪವನ್ನು ಕೂಡ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಬಸವರಾಜ ಅರ್ನಳ್ಳಿ, ನ್ಯೂಸ್ 18 ಬಳ್ಳಾರಿ. ಏನೋ ಘಟನೆ ಸಂಬಂಧ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಗಲಾಟೆ ನಡೆದಿದೆ. ಸತೀಶ್ ರೆಡ್ಡಿ ಬೆಂಬಲಿಗರು ನಮ್ಮ ಮೇಲೆ ಮುಗಿಬಿದ್ದಿದ್ದಾರೆ. ಈ ವೇಳೆ ಫೈರಿಂಗ್ ನಡೆದಿದೆ. ಜನಾರ್ದನ್ ರೆಡ್ಡಿ ನಿವಾಸದ ಮೇಲೆ ಕಲ್ಲುಗಳನ್ನು ಎಸೆಯಲಾಗಿದೆ. ಇನ್ನು ಪೊಲೀಸರು ಲಾ ಅಂಡ್ ಆರ್ಡರ್ ಕಾಪಾಡುವ ನಿಟ್ಟಿನಲ್ಲಿ ಗಾಳಿಯಲ್ಲಿ ಫೈರಿಂಗ್ ಮಾಡಿದ್ದಾರೆ. ಗುಂಪು ಚದುರಿಸೋಕೆ ಪೊಲೀಸರು ಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಓರ್ವ ಕಾರ್ಯಕರ್ತನ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಆ ಗಲಾಟೆ ಸಂದರ್ಭದಲ್ಲಿ ಕೂಡ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಆ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಘಟನೆ ಹೇಗಾಯ್ತು ಅಂತ ಹೇಳಿ ಅವ್ರನ್ನೇ ತಿಳ್ಕೋಣ. ಸರ್, ತಾವು ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಗಲಾಟೆ, ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಆ ಗಲಾಟೆ ಸಂದರ್ಭದಲ್ಲಿ ಕೂಡ ತಾವು ಏನಾಯ್ತು ಸರ್? ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮುಂಗಾವತಿ ಹೋಗಿದ್ದಂತೆ ನಾನು ಈ ಕಡೆಯಿಂದ ಬರ್ತಿದ್ದೆ. ಜನಾರ್ದನ್ ರೆಡ್ಡಿ ಅವ್ರು ನಮ್ಮ ಮನೆಗೆ ಬಂದಂಥ ಟೈಮಲ್ಲಿ ಅವರು ನಮ್ಮ ಮನೆ ಹತ್ರ ಬಂದು ಯಾರೋ ಗುಂಡಾಗಳು ಹಾಕೊಂಡು ಯಾರೋ ಸತೀಶ್ ರೆಡ್ಡಿ ಅವರು ಗುಂಡಾಗಳು ಹಾಕೊಂಡು ಮಾನ್ಯಗಳು ಹಿಡ್ಕೊಂಡು ಸಿಕ್ಕಾಪಟ್ಟಿ ಕುಡಿದಾರ್ರಿ ಅಂತ ಮಾತಾಡಿದ್ರು. ನಾನು ಜನಾರ್ದನ್ ರೆಡ್ಡಿ ಎಲ್ಲಿದ್ದಾರೆ ನಮ್ಮ ಮನೆಗೆ ಜನಾರ್ದನ್ ಬಂದಂಥ ನಾವೆಲ್ಲ ಕೂಡ ಇಲ್ಲಿ ಬರ್ತಾ ಇದ್ದೀವಿ ಅಂತ ಟೈಮಲ್ಲಿ ನಮ್ಮ ಮೇಲೆ ಸಡನ್ನಾಗಿ ಅವರೆಲ್ಲ ಹಿಂಬಾಲಕರೆಲ್ಲರೂ ಕೂಡ ಮೇಲೆ ಬೀಳೋ ಪ್ರಯತ್ನ ಮಾಡಿದ್ರಿ. ಅಷ್ಟೊತ್ತೊಳಗೆ ಖಾಸಗಿ ಏನು ಗನ್ಮ್ಯಾನ್ಗಳಿದ್ದಾರೆ ಅವರು ಫೈರಿಂಗ್ ಮಾಡೋಕ್ಕೆ ಶುರು ಮಾಡಿದಂಥ ಟೈಮಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಿತ್ತು ಯಾಕೆ ಏನು ಅಂತೇಳಿ ಏನು ಎತ್ತ ಅಂತ ಗೊತ್ತಾಗಲಿದ್ದು ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದ್ರು ರಾಮ್ಲವ್ರು ಫೈರ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವರಿಗೆ ಅವರು ಸ್ವಲ್ಪರಲ್ಲಿ ಏನೋ ತೊಂದರೆ ಆಯಿತು. ಆ ಗುಂಡು ಕೂಡ ತೊಗೊಂಬಂದು ನೋಡಿಸಿದ್ದಾರೆ. ಆಮೇಲೆ ನಮ್ಮ ಹಿಂಬಾಲಕರಿಗೆಲ್ಲ ಇವಾಗ ಟಿ ವಿಯಲ್ಲಿ ಹಿಂಗೆ ಗುಂಡು ಹಾರಿಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಬರ್ತಾಯಿದ್ರು. ಬರೋಂಥ ಟೈಮಲ್ಲಿ ಅವ್ರೇನು ಮಾಡಿದರು, ಅವರು ಬರೋದ ತಕ್ಷಣ ಪೊಲೀಸರು ಇನ್ವಾಲ್ವ್ಮೆಂಟ್ ಆದ ತಕ್ಷಣ ಅವರೆಲ್ಲ ಕೂಡ ಕಲ್ಲುಗಳು ತೂರಾಟ ಮಾಡೋದು ಸರ್. ಪೊಲೀಸರು ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕಂತೇಳಿ ಗುಂಡಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಸಿಕ್ಕಾಪಟ್ಟಿ ಗುಂಡು ಹಾರಿಸೋಂಥ ಟೈಮಲ್ಲಿ ನಮಗೆ ಗೊತ್ತಾಗಿಲ್ಲ ಯಾರು ಗುಂಡು ಹಾರಿಸ್ತಾರೆ. ಮುಂಚೆನೇ ಅವರು ಗುಂಡಗಳೆಲ್ಲ ಕೂಡ ಅವರು ಖಾಸಗಿ ಗುಂಡ ಈ ಬಾಡಿ ಗಾರ್ಡ್ಗಳೆಲ್ಲ ಗುಂಡು ಹಾರಿಸಿದಲ್ಲ ಅವರೇನೋ ಹಾರಿಸ್ತಾ ಇರೋದು ಹೆದರಿಕೊಂಡಿದ್ರು. ನಾವೆಲ್ಲ ಕೂಡ ಬೆಳ್ತಾ ಇರೋದು ದಪ್ಪದು ಪ್ಲಾಸ್ಟಿಕ್ದು ನಳ ಇರ್ತದೆ, ನಳಗೆ ಮುಚ್ಚಳ ಇರ್ತದೆ, ಆ ಟೈಪಲ್ಲಿ ಬೆಳ್ತಾ ಇದ್ವಿ. ಮಳೆ ಬಂದಂಗೆ ಬೆಳ್ತಾ ಇದ್ವಿ. ಯಾವುದರಿಂದ ಪೊಲೀಸರು ಫೈಟ್ ಮಾಡ್ತಾರೆ ಯಾಕಾಗಲಿ ಇಲ್ಲದೆ ಅವರೇ ಗುಂಪು ಬಂದು ಕಲ್ಲು ತೂರಾಟ ಮಾಡ್ತಾಯಿದ್ರಿ. ನಮ್ಮ ಕಡೆ ಗುಂಪು ಸೇರ್ತಾ ಇದ್ರು. ಆಗಿಲ್ ಬಿಡಲಿ ಅಂತ ನಾವು ಸ್ವಲ್ಪ ಹೊತ್ತು ಸುಮ್ಮನೆ ಆದ್ರು. ಆದ ತಕ್ಷಣ ಅವ್ರು ಅಷ್ಟು ಒಳಗಡೆ ಕಲ್ಲು ತೂರಾಟ ಮಾಡೋದು, ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲು ತೂರಾಟ ಮಾಡೋದು, ನಮ್ಮ ಕಾರ್ಯಕರ್ತರು ಕೇಕೆ ಹಾಕೋದು, ಅವರು ಬಡಗಿ ತೊಗೊಂಬಂದು ಹಂಗಾಗಿ ಎದುರಿಸೋದು ಪ್ರಯತ್ನ ಮಾಡೋದು. ಇಲ್ಲಿ ತನಕ ಬಂದ್ಬಿಟ್ಟೆ ನೋಡಿ ಅವ್ರ ಮನೆಯಲ್ಲಿ ಎಲ್ಲಿ ಏನು ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಅವರು ಕಾರ್ಯಕರ್ತರು ಕೂಡ ನಾನೇನು ಹೇಳ್ತಿದ್ದೀನಿ, ಅವರು ಭರತ್ ರೆಡ್ಡಿ ಅವ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದಾರೆ. ಭರತ್ ರೆಡ್ಡಿ ಸ್ಟೇಟ್ಮೆಂಟ್ ಏನು, ಜನಾರ್ದನ್ ರೆಡ್ಡಿ ಅವರೇ ಇದು ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತ ಯಾರು ಇವತ್ತು ಹತ್ಯೆ ಆಗಿದ್ದಾನೆ, ಕೊಲೆ ಆಗಿದ್ದಾನೋ ಅದಕ್ಕೆ ನೇರ ರೆಸ್ಪಾನ್ಸಿಬಿಲಿಟಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ನೋಡಿರಿ, ಇವತ್ತು ಆ ಹುಡುಗ ಹೆಂಗೆ ಸತ್ತಾನ್ರಿ, ಫೈರ್ ಆಗಿ ಸತ್ತಾನ್ರಿ. ಈ ಫೈರ್ ಆಗಿ ಸತ್ತಿರೋಂಥದ್ದು ನನಗೆ ಇಲ್ಲಿ ತನಕ ಯಾವುದೂ ಮಾಹಿತಿ ಬಂದಿಲ್ಲ ರೀ. ಅಫಿಷಿಯಲ್ ಆಗಿ ನನಗೆ ಇಲ್ಲಿ ತನಕ ಏನಕ್ಕೆ ಗೊತ್ತಾಗಿಲ್ಲ. ಆಕಸ್ಮಿಕವಾಗಿ ಫೈರ್ ಹೆಂಗಾಗಿದೆ ಅನ್ನೋಂಥದ್ದು ನಮ್ಮ ಹತ್ರ ಯಾರು ಗನ್ಮ್ಯಾನ್ಗಳಿದ್ದಾರೆ. ನಮ್ಮ ಹತ್ರ ಇರೋದು 2 ಗನ್ಮ್ಯಾನ್. ಒಬ್ಬನು ಲಿವಲ್ಲಿ ಹೋದ್ರೆ ಒಬ್ಬನು ಬರ್ತಾನೆ. ಅವನು ಒಂದು ಲಿವಲ್ ಹೋದ್ರೆ ಒಬ್ಬನು ಬರ್ತಾನೆ. ಅವನ ಹತ್ರ ಗುಂಡುಗಳು ಎಷ್ಟು ಕೊಟ್ಟಿರೋ ಲೆಕ್ಕ ಇರುತ್ತೆ. ರಿವಾಲ್ವರ್ ಯಾಕೆ ಗುಂಡಿಂದ ಆ ರೀತಿ ಕೊಡ್ತೀವಿ. ಜನಾರ್ದನ್ ಇರ್ತಾರೆ 4 ಮಂದಿ, ಅವ್ರು ಯಾರೇ ಲೆಕ್ಕ ಇರ್ತದೆ. ಯಾರು ಕೂಡ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ ರೀ. ಆ ಲೆಕ್ಕ ನೋಡಿಸ್ಲಿಲ್ಲ. ಆಕಸ್ಮಿಕವಾಗಿ ಅವರು ಗುಂಡು ಹಾರಿಸಿದ ಮುಖಾಂತರ ಆ ಹುಡುಗನ ಬಿದ್ದು ಸತ್ತೋದ್ರ ಅನ್ನೋಂಥದ್ದು ಇಲ್ಲಿ ತನಕ ನಮಗೆ ಅದು ಗೊತ್ತಿಲ್ಲ. ನಾನೇನು ಹೇಳ್ತಿದ್ದೀನಿ, ಅವರು ಸತ್ಯ ಹರಿಸಿದ್ರು. ಇದು ಹೆಂಗೆ ಸತ್ಯನಂದೇಳಿ ಇನ್ವೆಸ್ಟಿಗೇಷನ್ ಮಾಡಿ ಫೋರೆನ್ಸಿಕ್ ಇಂಟೆಸ್ಟ್ ಆಗಲಿ, ತಪ್ಪಿದಸ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತೊಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಇವತ್ತು ಭಾರತ್ ರೆಡ್ಡಿ ಅವರು ಇವತ್ತು ಕೇವಲ ಸುಮ್ಮನೆ ರಾಜಕಾರಣಕ್ಕೋಸ್ಕರವಾಗಿ ಇಲ್ಲ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿಗೆ ಅನಾವರಣ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ರಾಜಕಾರಣ ಮಾಡ್ತಾರೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನಾನು ರಾಮ್ಲವರು ವಾಲ್ಮೀಕಿ ಜನಾಂಗಕ್ಕೆ ಮಹರ್ಷಿ ವಾಲ್ಮೀಕಿಯವ್ರಿಗೆ ಎಷ್ಟು ಕಮಿಟ್ಮೆಂಟ್ ಅಂತೇಳಿ ಇವ್ರು ಹೇಳೋದು ಬೇಕಾದ್ರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ರಾಮಲಿಂಗ ಅಲ್ಲ, ನಾವು ಯಾವತ್ತೂ ಕೂಡ ಶಾಂತಿ ಬಯಸಂತ ಬಂದಿರಿ, ಕಾನೂನಿಗೆ ಗೌರವ ಕೊಡಂತ ಇರ್ತೀವಿ, ಸಂವಿಧಾನನ ನಾವು ರಕ್ಷಣೆ ಮಾಡೋಂಥ ಇಂಥ ವ್ಯಕ್ತಿಗಳಿಗೆ ನೀವು ಅವ್ರ ಮನೆ ಹತ್ರ ಬಂದು ಜಗಳ ಮಾಡಿಕೊಂಡು ಅವ್ರ ಮನೆ ಹತ್ರ ಫೈರಿಂಗ್ ಮಾಡಿ ಅವ್ರ ಹತ್ರ ಮನೆ ಹತ್ರ ದಾಂಧೆ ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ಮನೆ ಹತ್ರ ಬಂದು ದಾಂಧೆ ಮಾಡಿದರೆ ನಮ್ಗೆ ತಪ್ಪಾಗಿದೆ. ಅವ್ರದ್ದು ಮನೆ ಹತ್ರ ಬಂದು ದಾಂಧೆ ಮಾಡಿ ನೀವು ತಪ್ಪು ಮಾಡಿ ಮತ್ತು ಪುನಃ ನಮ್ಮ ಮೇಲೆ ಹಾಕೋದು ಎಷ್ಟು ಕರೆಕ್ಟ್ ಇರ್ತದೆ. ನಾನು ಎಲ್ಲ ಪೊಲೀಸ್ ಆಫೀಸರ್ ಕೂಡ ಹೇಳಿದ್ದೀನಿ, ತನಿಖೆ ಮಾಡಿ ಫೋರೆನ್ಸಿಕ್ ಟೆಸ್ಟ್ ಮಾಡಿ ಯಾರು ತಪ್ಪು ಇರ್ತಾರೋ ಅವ್ರಿಗೆ ತಕ್ಕ ಕ್ರಮ ತಗೊಳ್ರಿ ಅಂತ ಹೇಳಿದ್ದೀನಿ. ಬಸವರಾಜ ಅರ್ನಳ್ಳಿ, ನ್ಯೂಸ್ 18 ಬಳ್ಳಾರಿ. ಇನ್ನು ಗಲಾಟೆ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಪೂರ್ಣ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದ ಗಲಾಟೆ ಈಗ ಬಳ್ಳಾರಿಯಲ್ಲಿ ಒಂದು ರೀತಿಯ
ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಬಳ್ಳಾರಿಯ ಹೊಂಬಾವಿ ರಸ್ತೆಯಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ನಿವಾಸದ ಮುಂಭಾಗದಿದ್ದೀವಿ. ನೋಡ್ಬೋದು ಪೊಲೀಸರು ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ ಹೇಳಿದ್ರು. ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ಬ್ಯಾನರ್ ವಿಚಾರಕ್ಕೆ ಆರಂಭವಾದಂಥ ಗಲಾಟೆ ಈಗ ಒಬ್ಬ ಕಾರ್ಯಕರ್ತನ ಸಾವಿಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಲ್ಲಿ ಆರಂಭದಲ್ಲಿ ಅಂದರೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಗಲಾಟೆ ಆರಂಭ ಆಗುತ್ತೆ, ಎರಡೂ ಗುಂಪುಗಳು ಅಂದರೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಆಪ್ತರು, ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಆಪ್ತರ ನಡುವೆ ಕೂಡ ಆರಂಭ ಆಗಿರ್ತಕ್ಕಂಥ ಗಲಾಟೆ ಸಾಕಷ್ಟು ಬಿಗುವಿನ ವಾತಾವರಣ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ಗಲಾಟೆಯಲ್ಲಿ ಫೈರಿಂಗ್ ಕೂಡ ಆಗಿರ್ತಕ್ಕಂಥದ್ದು. ಫೈರಿಂಗಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಆತ ರಾಜಶೇಖರ್ ಅಂತೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಒಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರು ಕೂಡ ರಸ್ತೆ ಬದಿ ಕುಳಿತುಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಅವಧಿಯಲ್ಲಿ ಕೂಡ ಶಾಸಕ ಜನಾರ್ದನ್ ರೆಡ್ಡಿ ಅವರು, ಮಾಜಿ ಸಚಿವ ಶ್ರೀರಾಮುಲು ಸೇರಿದಂತೆ ಈ ಕಡೆ ಕೂಡ ಸಾವಿರಾರು ಕಾರ್ಯಕರ್ತರು ಕೂಡ ಜಮಾಯಿಸಿರ್ತಕ್ಕಂಥದ್ದು. ಪೊಲೀಸರು ಕೂಡ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹರಸಾಹಸವನ್ನು ಕೂಡ ಪಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಎರಡೂ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ಪರಿಸ್ಥಿತಿಯನ್ನು ಹತೋಟಿಗೆ ತರಿಸಿ ಕೂಡ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಅಲ್ಲಿ ಅಂದರೆ ಜನಾರ್ದನ್ ರೆಡ್ಡಿ ಅವರು ಬೆಂಬಲಿಗರಿಂದನೇ ನಮ್ಮ ಕಾರ್ಯಕರ್ತನಿಗೆ ಆ ಒಂದು ಸಾವಿಗೆ ಕಾರಣ ಆಗಿದ್ದಂತೇಳಿ ಅವರು ಕೂಡ ಒಂದು ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ಕುಳಿತುಕೊಂಡು ಜನಾರ್ದನ್ ರೆಡ್ಡಿ ಮೇಲೆ ಅರೆಸ್ಟ್ ಮಾಡಬೇಕು, ಜೊತೆಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕುಳಿತಿದ್ದಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಕಾರ್ಯಕರ್ತರ ಮೇಲೆ ಕೂಡ ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟು ಎರಡೂ ಕಡೆ ಕೂಡ ಪರಿಸ್ಥಿತಿ ಸಾಕಷ್ಟು ಬಿಗಡಾಯಿಸಿರ್ತಕ್ಕಂಥದ್ದು. ಇದನ್ನು ಹತೋಟಿಗೆ ತರಲಿಕ್ಕೆ ಕೂಡ ಖುದ್ದು IG ಮತ್ತು SP, ಅಡಿಷನಲ್ SP ಸೇರಿದಂತೆ ಇಡೀ ಬಳ್ಳಾರಿಯ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಮುಖ ಮೂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಕೂಡ ವಿಕೋಪಕ್ಕೆ ತೆರಳತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಹತೋಟಿ ತರಲಿಕ್ಕೆ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಶಾಸಕ ಭರತ್ ರೆಡ್ಡಿ ಈಗಾಗಲೇ ಗೃಹ ಸಚಿವರಿಗೆ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಪರಿಸ್ಥಿತಿ ಕ್ಷಣಕ್ಕೆ ಕೂಡ ಇಲ್ಲಿ ವಿಕೋಪಕ್ಕೆ ತೆರಳತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಕೂಡ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ.